ಯುವಕರನ್ನ ಉದ್ದೇಶಿಸಿ ನಾವು ಮಾತಾಡಬೇಕಾಗಿದೆ. ಯುವಕರು ಬದಲಾವಣೆ ಆಗಬೇಕು. ಯುವಕರು ಮೊದಲ ಈ ರಾಜಕಾರಣಿಗಳ ಹಿಂದೆ ಬೆನ್ನು ಹತ್ತಿ ತಿರುಗೋದನ್ನು ಯಾವಾಗ ನಿಲ್ಲಿಸೋದಿಲ್ಲ ಅಲ್ಲಿ ತನಕ ಅವರು ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಒಂದು ರೋಗ ಅಂಟಿಕೊಂಡಿದೆ. ಯುವಕರೆಲ್ಲ ಟಾರ್ಚ್ ಹಾಕಿದ ಬಟ್ಟೆ ಹಾಕ್ಕೊಂಡು ಬರೇ MLA MP MLCಗಳ ಮನೆ ಕಾಯಕತ್ಯಾವ. ಏನು ಮಾಡಬೇಕಾಗಿತ್ತಲ್ಲ ಅದನ್ನು ಬಿಟ್ಟಾವ, ಎಲ್ಲಿ ಇರಬಾರ್ದಾಗಿತ್ತಲ್ಲ ಅಲ್ಲಿ ಇರಾಕತ್ಯಾವ. ಏನಾರ ಸಿಕ್ಕಿತೋ ಹೆಂಗೆ ಏನು ಸಿಗಲ್ಲ. ಅವರಿಗೆ ಸಾಲಂಗಿಲ್ಲ, ಇನ್ನು ಇವ್ರಿಗೆ ಯಾವಾಗ ಸಿಗಬೇಕದು? ಅವರಿಗೆ ಸಾಕಾದ್ರೆ ನಿನಗೆ ಸಿಗಬೇಕಾ? ಈ ಜನ್ಮದಾಗ ಅವರಿಗೆ ಸಾಕಾಗೋದಿಲ್ಲ, ಹಾಗಾಗಿ ನಿನಗೆ ಸಿಗೋದನೇ ಇಲ್ಲ. ನೀನು ಬದಲಾವಣೆ ಆಗಬೇಕಾಗಿದ್ರೆ, ತರುಣನಾಗಿರ್ತಕ್ಕಂಥವನು ಬದಲಾವಣೆ ಆಗಬೇಕಾಗಿದ್ರೆ ಅವ ರಾಜಕಾರಣಿಗಳ ಮನೆ ಹತ್ರ ಹೋಗುವಂಗಾಗಬಾರ್ದು. ರಾಜಕಾರಣಿಗಳು ಅವನ ಮನೆ ಬಾಗಿಲಿಗೆ ಬಂದು ಕಾಯುವಷ್ಟರ ಮೆಟ್ಟಿಗೆ ಅವ ಬೆಳೆದಾಗ ಮಾತ್ರ ಆ ಹುಡುಗ ಜನ್ಮ ಸಾರ್ಥಕ ಮಾಡಿಕೊಳ್ತಾನೆ, ಹೊರತಾಗಿ ಇಲ್ಲಂದ್ರೆ ಆಗುವುದಿಲ್ಲ. ನಾ ಹೇಳಕತ್ತಿದ್ದು ಸುಳ್ಳೋ ಕರೆವು. ಯಾರ ಮನೆ ಮುಂದರ ಹೋಗ್ರಿ ನಿಂತ್ಕೊಂಡ್ಬಿಟ್ಟಾವ ಬಿಳೆ ಅರ್ಬಿ ಹಾಕ್ಕೊಂಡು. ನಾ ಈಗ ಒಂದು ತಿಂಗಳದಿಂದ ಹಾಕ್ಕೊಂಡೀನಿ ಇವ್ನು ಬಿಳೆ, ಅದು ಸಿರಟ್ಟಿ ಮಠದ ಸಂಪ್ರದಾಯ ಅಂತೇಳಿ. ನಾನು ನಿಮ್ಮ ಸ್ವಾಮಿಗಳಂಗ ಇದ್ದೆ. ಆ ಮಠದ ಸಂಪ್ರದಾಯ ತಲೆ ಮೇಲೆ ಕಾವಿ, ಕೊರಳಾಗ ಹಸಿರು ಸೆಲ್ಲೆ, ಮೈ ಮೇಲೆ ಬಿಳಿ ಬಿಟ್ಟಿ ಹಾಕಬೇಕು, ಕೇಸರಿ ಬಿಳಿ ಹಸಿರು ಮೈ ಮೇಲೆ ಇರಬೇಕು. ಅದು ರಾಷ್ಟ್ರಧ್ವಜದ ಸಂಕೇತ. ಅದು ಮಠ ಏನು ಹೇಳುತ್ತೆ ಅಂತಂದ್ರೆ ರಾಷ್ಟ್ರದಲ್ಲಿರೋರೆಲ್ಲರೂ ಸಮಾನರು ಅಂತೇಳಿ ಹೇಳಬೇಕು. ಆ ಸಾಂಕೇತಿಕವಾಗಿ ಆ ಬಟ್ಟೆಯನ್ನು ಧರಿಸಬೇಕು, ಜೊತೆಗೆ ಎಲ್ಲರನ್ನ ಸಮಾನವಾಗಿ ಕಾಣಬೇಕಂತ ಹೇಳೋದು ಸಿರಹಟ್ಟಿ ಮಠದ ಸಂಸ್ಕೃತಿ. ಅದಕ್ಕಾಗಿ ಹಾಕ್ಕೊಂಡಿದ್ದೇನೆ. ನಾನು ಹೇಳೋದಿಷ್ಟೇ, ನಿಮಗೆ ಬಿಳೆ ಬಟ್ಟೆ ಹಾಕೋಬೇಡ್ರಿ ಅಂತ ನಾ ಹೇಳ್ತಾ ಇಲ್ಲ. ಬೇಕಾದ ಬಟ್ಟೆಯನ್ನು ಹಾಕ್ಕೊಳ್ರಿ, ಆದರೆ ಬೆಳಗಿನಿಂದ ಸಾಯಂಕಾಲ ತನಕ ಅಲ್ಲಿ ಹೋಗಿ ಕಾಯು ಸಂಸ್ಕೃತಿಯನ್ನು ಏನು ಇಟ್ಕೊಂಡಿರಲ್ಲ, ಅದರಿಂದ ಹೊರಗೆ ಬರ್ರಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹೊರಗೆ ಬರ್ರಿ ಅಂತ ನಾ ಬಹಳ ಕಡೆಗೆ ಹೇಳ್ತಿರ್ತೀನಿ. 2 ಎಮ್ಮೆಯಿಂದ ಅಡ್ಡಾಡ್ರಿ, ನಿಮ್ಮ ಬದುಕು ಬಂಗಾರ ಆಗುತ್ತೆ. ಆದ್ರೆ ಯಾವ MLA ಅಡ್ಡಾಡಿದ್ರು ಕೂಡ ನಿಮ್ಮ ಬದುಕು ಬಂಗಾರ ಆಗೋದಿಲ್ಲ. ಯಾಕಂದ್ರೆ ಎಮ್ಮೆಯಿಂದ ಅಡ್ಡಾಡಿದ್ರೆ ದಿನ ಸೆಗಣಿ ಸಿಗುತ್ತೆ, ದಿನ ಹೈನ ಅಂದ್ರೆ ಹಾಲು ಸಿಗುತ್ತೆ. ಅಲ್ಲೇನು ಸಿಗುತ್ತೈತಿ? ನೀರು ಸಿಗಲ್ಲ. ನೀವು ಹೊರಗೆ ನಳದ ನೀರು ಕುಡಿತಿರ್ತೀರಿ, ಅವ್ರು ಫಿಲ್ಟರ್ ನೀರು ಕುಡಿತಾರೆ. ಇನ್ನೇನು ಸೆಗಣಿ ಸಿಗ್ತದೆ ನಿಮಗೆ? ಸಿಗಲ್ಲ. ಬೇಕಾದ್ರೆ ನೋಡ್ರಿ, ಪರೀಕ್ಷೆ ಮಾಡ್ರಿ ನೀವು. ಈ ವರ್ಷದ 2 ಎಮ್ಮೆ ಮುಂದಿನ ವರ್ಷ 4 ಆಗೇ ತೀರ್ತಾವ, 4 ಎಮ್ಮೆ 8 ಆಗೇ ತೀರ್ತಾವ. ಎಮ್ಮೆಗಳ ಮಾಲಕ್ ಆಗಿಬಿಡ್ತೀನಿ. MLAಗಳಿಗೆ ಎಂದು ನೀವು ಮಾಲಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬದಲಾವಣೆ ಆಗ್ರಿ. ನನಗೆ ಬಹಳ ನೋವಿದೆ ಹುಡುಗರ ಬಗ್ಗೆ. ಆದರೂ ಒಂದು ಖುಷಿ ನನ್ನೊಳಗೆ ಏನಿದೆ ಅಂತಂದ್ರೆ, ನನ್ನ ಎದುರಿಗೆ ಯಾವ ಹುಡುಗ ಬಂದ ನಾವು ಬದಲಿ ಆಗಿದ್ದಾನೆ. ನಮ್ಮ ಯೂಟ್ಯೂಬ್ನೊಳಗೆ ಪ್ರವಚನಗಳು ಭಾಳ ಬರ್ತಾವೆ. ಅದನ್ನು ಕೇಳೋ ಎಷ್ಟೋ ಹುಡುಗರು ಬದಲಾವಣೆ ಆಗ್ಯಾವ. ನಂಗೆ ಫೋನ್ ಮಾಡ್ತಿರ್ತಾವೆ, ಅಜ್ಜಾರ ನಾ ಇಡೀ ಊರಿಗೆ ಉಡಾಳರ ಸಂಘದ ಚೇರ್ಮನ್ ಆಗಿದ್ದೆ, ನಿಮ್ಮ ಪ್ರವಚನ ಕೇಳಿ ಭಾಳ ಬದಲಿ ಆಗಿ ನೋಡ್ರಿ, ಚಲೋ ಆಗಿನಿ ಅಂತಿರ್ತಾನೆ. ನನಗೆ ಭಾಳ ಖುಷಿ ಅನಿಸುತ್ತೆ. ಅವಾಗ ನಾನು ದುಬ್ಬ ನಾನಾ ಬಡ್ಕೊಳ್ಳೋಂಗಾಗಿರ್ತೈತಿ. ನಾನು ರಾಜಕಾರಣಿಗಳನ್ನು ನಿಂದೆ ಮಾಡ್ತಾ ಇಲ್ಲ. ಹುಡುಗರು ಎಲ್ಲಿರಬಾರ್ದು ಅಲ್ಲಿ ಇರಾಕತ್ತಿದ್ದಾರೆ, ಅದನ್ನು ನಾ ಎತ್ತಿ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಒಬ್ಬ ತರುಣನಿಗೆ ಒಂದು ಪ್ರಶ್ನೆ ಹಾಕ್ರಿ ನೀವು, ಅವ್ರ ಬಾಯಾಗ ಉತ್ತರ ಬರೋದೇ ಬೇರೆ. ಯಾರು ನಿನ್ನ ನಾಯಕ ಅಂತೇಳಿ ಪ್ರಶ್ನೆ ಹಾಕಿಬಿಟ್ರೆ ಸಾಕು, ಒಂದು ಯಾವ್ದಾರ ಹೆಸರು ಹೇಳ್ತಾನೆ. ಒಂದು ಯಾವ್ದಾರ ಪಾರ್ಟಿ ಮುಖಂಡನ ಹೆಸರನ್ನೇ ಹೇಳ್ತಾನೆ, ಪಕ್ಷದ ಮುಖಂಡನ ಹೆಸರನ್ನೇ ಹೇಳ್ತಾನೆ. ಎಲ್ಲಿಯವರೆಗೆ ಒಬ್ಬ ಹುಡುಗ ಯಾರು ನಿನ್ನ ನಾಯಕ ಅಂತ ಕೇಳಿದಾಗ ಒಬ್ಬ ಪಕ್ಷದ ಮುಖಂಡನ ಹೆಸರನ್ನು ಹೇಳ್ತಾನಲ್ಲ, ಅವ ಅದನ್ನು ನಿಲ್ಲಿಸಲಿಲ್ಲ ಅಂದ್ರೆ ಅವ ಬದಲಿ ಆಗುವುದಿಲ್ಲ. ಅವ ಯಾರು ನಿನ್ನ ನಾಯಕ ಅಂತ ಪ್ರಶ್ನೆ ಕೇಳಿದಾಗ ಕಾಯಕವೇ ನನ್ನ ನಾಯಕ ಅಂತ ಯಾವ ಹುಡುಗ ಹೇಳ್ತಾನೆ ಅವ ಮಾತ್ರ ದೊಡ್ಡ ಆಸ್ತಿಯಾಗಿ ನಿಲ್ತಾನೆ, ಹೊರತಾಗಿ ಒಬ್ಬ ರಾಜಕಾರಣಿ ಹೆಸರು ಹೇಳಿದ್ರೆ ಅವ ಯಾವಾಗ ಬದಲಿ ಆಗೋದನ್ನು ಸಾಧ್ಯನೇ ಇಲ್ಲ. ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಭೆಯಲ್ಲಿ ಹೇಳೋದು ಸರಿಯೋ ತಪ್ಪು ನಂಗೆ ಗೊತ್ತಾಗ್ತಾ ಇಲ್ಲ. ರಾಮಕೃಷ್ಣ ಪರಮಹಂಸರ ಒಂದು ಮಕ್ಕಳಿಗಾಗಿ ಕಥೆಗಳು ಅನ್ನೋ ಪುಸ್ತಕ ಓದ್ತಾ ಇದ್ದೆ. ಆ ಪುಸ್ತಕದೊಳಗೆ ಒಂದು ಕತೆ ಬಂದಿತ್ತು. ಯಾಕೆ ಮನೆ ಕಾಯಬೇಡ್ರಿ ಅಂತ ಹೇಳಿದ್ ನಾನು, ಬಾಗಲ್ದಾಗ ಹೋಗಿ ನಿಂದಿರಬೇಡ್ರಿ ಅಂತ ಹೇಳಿದೆ. ಒಂದು ಬೀಜದ ಹೋರಿ, ಇನ್ನೂ ಕಸಿ ಮಾಡದೇ ಇರುವಂಥ ಹೋರಿ ಅಂದ್ರೂ ಗೊತ್ತಿಲ್ಲ ಇವಕ್ಕೆ ಭಾಳ ಮಂದಿಗೆ. ಎಲ್ಲ ಹೋರಿ, ಟಗರು, ಆಡು, ಕುರಿ ಇವು ಏನು ಗೊತ್ತೇ ಇಲ್ಲ. ಎತ್ ಅಂತ ಎದಕ್ಕಂತಾರ, ಹೋರಿ ಅಂತ ಎದಕ್ಕಂತಾರ, ಕರ ಅಂತ ಎದಕ್ಕಂತಾರ, ಆಡಂತ ಎದಕ್ಕಂತಾರ, ಹೋತಂತ ಎದಕ್ಕಂತಾರ, ಟೆಗರ್ ಅಂತ ಎದಕ್ಕಂತಾರ, ಕುರಿ ಏನು ಗೊತ್ತೇ ಇಲ್ಲ ಅವಕ್ಕೆ. ಅವು ಇರೋದೇ ಬೇರೆ ಕಡೆಗೆ ಅದಾವ. ಹೋರಿ ಅಂದ್ರೆ ಇನ್ನೂ ಕಸಿ ಮಾಡಲಾರ್ದು.
ಅಂಥದ್ದೊಂದು ಹೋರಿ ಮೇಯಾಕತ್ತಿತ್ತಂತೆ. ರಾಮಕೃಷ್ಣರ ಕಥೆಯನ್ನು ಹೇಳ್ತಾ ಇದ್ದೀನಿ ನಿಮ್ಗೆ. ಹೋರಿ ಮೇಯಾಕತ್ತಿತ್ತು. ಕಸಿ ಮಾಡ್ಲಾರ್ದಂದ್ರೆ ಗೊತ್ತಾತಲ್ಲ, ನರಿ ಅದ್ರ ಹಿಂದೆ ಅಡ್ಡಾಡಕತ್ತಿತ್ತು. ಇವು ಸ್ವಲ್ಪ ಹಿಡ್ಕೊಂಡವ, ಬಿದ್ದು ಬಿಡ್ಬೋದು, ಇವನು ತಿಂದು ಹೋಗ್ಬೇಕಂತ ಅಡ್ಡಾಡಕತ್ತಿತ್ತು. ಏನಂತ ಮನೆಗೆ ಹೋಗಿ ವಿಚಾರ ಮಾಡ್ರಿ. ಅವು ಬೀಳಬಹುದು ಅಂತೇಳಿ ನರಿ ಅದರಿಂದ ಅಡ್ಡಾಡಕತ್ತಿತ್ತು, ಹೋರಿ ಮಾತ್ರ ಮೇಯ್ಕೋಂತ ಅಡ್ಡಾಡಕತ್ತಿತ್ತು. ಸಾಯಂಕಾಲ ತನಕ ಆದರೂ ಅವು ಬೀಳಲಿಲ್ಲ. ಬೀಳವು ನಾವೆಲ್ಲರೂ ಸ್ವಲ್ಪ ಹಿಡ್ಕೊಂಡಂಗೆ ಕಾಣ್ತಾವ ಅಷ್ಟೆ, ಕಸಿ ಮಾಡಲಾರ್ದು ಹೋರಿಗೆ. ಸಾಯಂಕಾಲ ತನಕ ತಿನ್ಕೋಂತ ಹೋರಿ ಅಡ್ಡಾಡಿತು, ಮಾರಿ ಒಣಗಿಸ್ಕೊಂಡು ನರಿ ಅಡ್ಡಾಡಿತು. ಅದು ತಿಂದು ಮಲಿಗೆ ಹೋಗಿ ಮಲ್ಕೊಂತು, ಇದು ಮಾರಿ ಒಣಗಿಸ್ಕೊಂಡು ಹೋಗಿ ಬಿದ್ದುಕೊಂತು. ಇದನ್ನು ಹೇಳೋ ಉದ್ದೇಶ ಏನಂದರೆ, ರಾಜಕಾರಣಿಗಳು ಹೆಂಗಾಗ್ಯಾರ ಅಂದ್ರೆ ಆ ಹೋರಿ ಅದಂಗಾಗ್ಯಾರ. ಅವ್ರು ತಿನ್ಕೋಂತ ಅಡ್ಡಾಡ್ತಿರ್ತಾವ, ಏನಾರ ಸಿಕ್ಕಿತನ ಅಂತೀವಿ, ಅಲ್ಲಿ ನರಿ ಅಡ್ಡಾಡ್ದಂಗೆ ಅಡ್ಡಾಡಕತ್ತಾವ. ಮತ್ತು ಸಾಯಂಕಾಲ ಮನೆಗೆ ಹೋಗಿ ಅವ್ರ ಅವ್ವ ಅಪ್ಪನ ಕೈಯಾಗ ಹಂಗೆ ಚೆನ್ನಾಗಿ ಕೊಡ್ತಾವೆ, ತೊಳೆದು ಹಾಕಿಕೊಡ್ರಿ, ನಾಳೆ ಬೇಕು ಅಂತೇಳಿ. ಇವರು ದೇಶದ ಆಸ್ತಿ ಆಗವ್ರ. ಯಾವ ಮನ್ಯಾಗ ಹುಟ್ಟಾರಲ್ಲ ಆ ಮನೆಯ ಆಸ್ತಿ ಆಗಲಾರ್ದ ಮಕ್ಕಳು ದೇಶದ ಆಸ್ತಿ ಯಾವಾಗ ಅಕ್ಕಾರ? ಆಗಕ್ಕೆ ಸಾಧ್ಯನೇ ಇಲ್ಲ. ಆಗಬೇಕು. ಮಂದಿ ಕೊಂದುದ ತಿಂದು ಬದುಕಲೊಪ್ಪದು ಹುಲಿಯು, ತಿಂದುಳಿದ ಎಂಜಲವ ತಿನ್ನುವುದು ಹಂದಿ. ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ, ಹಂದಿಯಾಗಿರಬೇಡ ಮರುಳು ಸಿದ್ಧ. ಸಿದ್ಧಯ್ಯ ಪುರಾಣಿಕರದೊಂದು 4 ಸಾಲಿನ ಪದ್ಯ ಇದು. ಎಷ್ಟೇ ಹಸಿವಾಗಿದ್ರೂ ಕೂಡ ಹುಲಿ ಮಾತ್ರ ಬೇಟೆ ಆಡೇ ತಿನ್ನುತ್ತೆ ಹೊರತಾಗಿ ತಪ್ಪಿನೂ ಕೂಡ ಯಾರರ ಕೊಂದಿರ್ತಕ್ಕಂತಹ ಸತ್ತು ಬಿದ್ದಿರತಕ್ಕಂತಹ ಪ್ರಾಣಿಯನ್ನು ತಿನ್ನೋದಿಲ್ಲ ಹುಲಿ. ಆದರೆ ಹಂದಿ ಗುಣಧರ್ಮ ಹಂಗಲ್ಲ. ಅದೇನಾರ ಬೇಟೆ ಆಡಕ್ಕೆ ಹೋಗ್ತೇನೆ ಇಲ್ಲ, ಇವ್ರು ಯಾರ ಚೆಲ್ಲುದ ನೋಡ್ತಿರ್ತೈತಿ, ಎಲ್ಲರ ಚೆಲ್ಲಿ. ಅವರು ರೋಡ್ನ್ಯಾಗರ ಚೆಲ್ಲಿ, ಗಟಾರ್ದಾಗರ ಚೆಲ್ಲಿ, ಬಿಸೆದರ ಚೆಲ್ಲಿ, ಹಳಸಿದ್ದರ ಚೆಲ್ಲಿ, ಯಾವುದರ ಚೆಲ್ಲಲಿ ಗಬಕ್ನ ಬಾಯಿ ಹಾಕೇ ಬಿಡ್ತೈತಿ. ಮಂದಿ ಕೊಂದುದ ತಿಂದು ಬದುಕಲೊಪ್ಪದು ಹುಲಿಯು, ತಿಂದುಳಿದ ಎಂಜಲವ ತಿನ್ನುವುದು ಹಂದಿ. ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ, ಹಂದಿಯಾಗಿರಬೇಡ. ಎಂಥ ಮಾತು! ನಾ ಯುವಕರಿಗೆ ಹೇಳೋದು ಇಷ್ಟೇ, ಹುಲಿಗಳಾಗಿ ಬದುಕಬೇಕೇ ಹೊರತಾಗಿ ಯಾರೋ ದುಡ್ದಿದ್ದನ್ನು ತಂದಿದ್ದನ್ನು ತಿಂದು ಹಾಕುವಂಥ ಹೇಡಿಗಳು ನೀವು ಆಗಬಾರ್ದು. ನಾ ಭಾಳ ಕಡೆ ಗಮನಿಸ್ತಿರ್ತೀನಿ, ಈ ಗಟಾರದ ಮಗ್ಲು ಅಡ್ಡಾಡೋ ಹಂದಿ ಒಳಗೆ ಯಾವುದರ ಸೊರಗೈತೆ ಹಂಗಂತ. ಸೊರಗಿದ ಎಮ್ಮೆ ಕಾಣ್ತಾವ, ಸೊರಗಿದ ಎತ್ತು ಕಾಣ್ತಾವ, ಸೊರಗಿದ ಆಕಳ ಆಡು ಕಾಣ್ತಾವ. ಆದ್ರೆ ಇವತ್ತಿನ ತನಕ ಸೊರಗಿದ ಹಂದಿ ಕಂಡಿಲ್ಲ ನನಗೆ. ಯಾಕೆ? ಅವು ದುಡಿಯಂಗಿಲ್ಲ, ದುಃಖ ಪಡಂಗಿಲ್ಲ, ಏನು ಹಾಕಿದ್ದು ತಿನ್ಕೋ ಅಂತ ಅಡ್ಡಾಡ್ತಿರ್ತಾವೆ. ಅವು ಏನದಾವಲ್ಲ ಸುಮ್ ತಿಂತಿರ್ತಾವೆ, ತಯಾರಿ ಒಳಗಿರ್ತಾವೆ. ಈಗಿನ ಹುಡುಗರೊಳಗೆ ಯಾರ ಸೊರಗ್ಯಾರನಂತ ನೋಡಿದ್ರೆ ಅವು ಸೊರಗಿಲ್ಲ. ಇವು ಹೊರಗೆ ಅಡ್ಡಾಡವು ಸೊರಗಿಲ್ಲ, ಒಳಗೆ ಅಡ್ಡಾಡವು ಸೊರಗಿಲ್ಲ. ಯಾಕಂದ್ರೆ ಎರಡೂ ದುಡ್ದೇ ಇಲ್ಲ. ನೀವು ನೋಡಿರ್ಬೇಕಾರೆ ಭಾಳ ಪರೀಕ್ಷೆ ಮಾಡಿ ನೋಡ್ರಿ, ದುಂಡು ಅದಾರ. ನೀವು ನನ್ನ ಪ್ರಶ್ನೆ ಕೇಳ್ಬೋದು, ನೀವು ದುಡ್ದಿರನು ಸ್ವಾಮಿಗಳು ಅಂತ ಹೇಳಿ. ಯಾವನಾದರೂ ನನ್ನ ಮಠಕ್ಕೆ ಬರ್ರಿ, ನಾನು ಈಗೂ ಕೂಡ 100 ಎಮ್ಮೆ ಸಾಕಿದ್ದೀನಿ, 15 ಎಕರೆ ತೋಟ ಮಾಡಿದ್ದೀನಿ, 150 ಆಕಳ ಸಾಕಿದ್ದೀನಿ. ಒಂದೇ ಒಂದು ದಿವಸ ದುಡಿಲಾರ್ದ ಊಟ ಮಾಡೋದಿಲ್ಲ ನಾನು. ಸಭಾಕ್ಕೆ ಬಂದಾಗ ಅಷ್ಟ ದುಡಿಯೋದಿಲ್ಲ ಹೊರತಾಗಿ ಉಳಿದ ಟೈಮ್ನಾಗ ದುಡಿಲಾರ್ದ ಉಣ್ಣಕ್ಕೆ ಸಾಧ್ಯವೇ ಇಲ್ಲ. ನನ್ನ 8ನೇ ವಯಸ್ಸಿನಿಂದ ದುಡ್ಕೊಂಡು ತಿನ್ನಕ್ಕೆ ಹತ್ತಿನೇ ಹೊರತಾಗಿ ಯಾರು ದುಡ್ದು ಹಾಕಿದ್ದನ್ನು ನಾನು ತಿಂದಿಲ್ಲ ಅನ್ನೋದನ್ನು ಆತ್ಮಸಾಕ್ಷಿಯಿಂದ ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಸ್ವಾಮಿಗಳಾಗಿ ಒಂದ್ರೂ ಕೂಡ ಹಂಗೆ ಹರಾಮಿ ತಿನ್ಬೇಕಂತೇನಿಲ್ಲ, ಅವರು ದುಡ್ದ ತಿನ್ಬೇಕು. ಈಗ ನಾ ಏನು ಮಾಡ್ತಾ ಇದ್ದೀನಲ್ಲ, ಇದು ನನ್ನ ದುಡಿಮೆನೆ. ನಾವು ದುಡ್ದು ಹೇಳಕತ್ತೀವಿ ದುಡೀರಿ ಅಂತ ಹೇಳಿ. ನಾನು ನನ್ನ ಮಠದ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ 10 ರೂಪಾಯಿಗೂ ತೊಂದರೆ ಇತ್ತು ನನಗೆ, ಕೇವಲ 10 ರೂಪಾಯಿ. ಆದರೆ ಯಾವುದೇ ಭಿಕ್ಷೆಯನ್ನು ಬೇಡಿ ನಾವು ಮಠ ಉದ್ಧಾರ ಮಾಡಲಿಲ್ಲ. ದುಡ್ದು ಮಠ ಕಟ್ಟಿದ್ದೇವೆ, ದುಡ್ದು ಸಮಾಜ ಕಟ್ಟಿದ್ದೇವೆ, ದುಡ್ದು ಕೆಲಸ ಮಾಡ್ತಾ ಇದ್ದೇವೆ. ಯಾರ ಮನೆ ಮುಂದೆ ಹೋಗಿ ನಿಂದಿರುವಂಥ ಕೆಲಸ ಮಾಡಿಲ್ಲ. ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಬ್ಬರು ತಂದು ಹಾಕಿದ್ದನ್ನು ತಿಂದು ಹಾಕೋದೇನು ಬಹಳ ದೊಡ್ಡ ಕೆಲಸ ಇಲ್ಲ, ಅದನ್ನು ಅವು ಮಾಡ್ತಾವೆ ಹೊರಗಿನೂ. ಇವತ್ತಿನ ಸಭೆಯಲ್ಲಿ ನನ್ನ ಮಾತುಗಳನ್ನು ಕೇಳ್ತಕ್ಕಂಥ ಹುಡುಗರಿಗೆ ನಾನೊಂದು ಸವಾಲು ಹೇಳೋದು ಇಷ್ಟೇ, ನೀವು ಬದಲಾವಣೆ ಆಗಬೇಕು. ಇವತ್ತು ನನ್ನ ಎದುರಿಗೆ ಪ್ರತಿಜ್ಞೆ ಮಾಡಿ ಹೋಗಬೇಕು, ನಾಳಿನಿಂದ ನಾ ದುಡಿದು ಊಟ ಮಾಡ್ತೀನಿ ಹೊರತಾಗಿ ಹರಾಮಿ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪ್ರತಿಜ್ಞೆ ನೀವು ಮಾಡಿದರೆ ನಾನು ಎಲ್ಲ ಕೆಲಸಗಳನ್ನ ಬಿಟ್ಟು ಈ ಗೋಕಾಕಕ್ಕೆ ಬಂದಿದ್ದು ಸಾರ್ಥಕ ಆಗುತ್ತೆ.
ಹೇಳುವ ಉದ್ದೇಶ ಏನು? ಹೇಳುವ ಉದ್ದೇಶ ಏನು? ಹೇಳುವ ಉದ್ದೇಶದೊಳಗೆ ಕಳಕಳಿ ಇದೆ, ಅಭಿಮಾನ ಇದೆ. ಒಂದು ವೇಳೆ ಇರ್ಲಿ ಬಿಡು ಅಂತ ಹೇಳಿ ತಿಂದಿದ್ದ ಕರೆ ಆದರೆ, ಅವ್ವ ಅಪ್ಪ ತಂದು ಹಾಕಿದ್ದನ್ನು ತಿಂದಿದ್ದೇ ಕರೆ ಆದರೆ, ನಾ ಹೇಳಾಕತ್ತಿದ್ದು ಆಫ್ಟರ್ ಎಜುಕೇಷನ್, ನಿಂದು ಎಜುಕೇಷನ್ ಮುಗಿದ ಮೇಲಿನ ಸುದ್ದಿ ಹೇಳಾಕತ್ತೀನಿ ನಾನು, ಬಿಫೋರ್ ಎಜುಕೇಷನ್ ಅಲ್ಲ. ನೀನು ಸ್ಟಡಿ ಒಳಗದಿ ಅಂತಂದ್ರೆ ಆರಾಮ ಅವ್ರು ತಂದು ಹಾಕಿದ್ದನ್ನು ಉಣ್ಣು. ಯಾವಾಗ ನಿನ್ನ ಎಜುಕೇಷನ್ ಮುಗೀತಲ್ಲ ಅವತ್ತೇ ಮರುದಿವ್ಸ ನೀನು ದುಡಿಯಾಕೆ ಹೋಗಬೇಕು. ಚಲೋ ನೌಕರಿ ಸಿಕ್ಕಿಲ್ಲ ಅಂತೇಳಿ ಭಾಳ ಜನ ಹುಡುಗರು ಕಾಯ್ತಿರ್ತೀರಿ. ಒಂದು ಗಮನದಾಗ ಇಟ್ಕೊಳ್ರಿ, ಬಂಗಿ ಬಳಿಯುವ ಕೆಲಸ, ಬಂಗಾರವನ್ನು ತೂಗುವ ಕೆಲಸ ಎರಡೂ ಸಮ ಅಂತ ಯಾವನು ತಿಳ್ಕೊಳ್ತಾನೆ ಅವನು ಮಾತ್ರ ಈ ಭೂಮಿ ಮೇಲೆ ಉದ್ಧಾರ ಆಗ್ತಾನೆ. ಹೊರತಾಗಿ ಇದು ಸಣ್ಣದು ಕೆಲಸ ಅದು ದೊಡ್ಡದು ಕೆಲಸ ಅಂತ ಆಯ್ಕೆ ಮಾಡಿಕೊಂಡ್ರೆ ಅವನ ಬದುಕು ಬದಲಾವಣೆ ಆಗುವುದಿಲ್ಲ. ಅವನ ಬದುಕು ಬದಲಾವಣೆ ಆಗುವುದಿಲ್ಲ. ನಾನು ನೂರಾರು ಜನ ಸಾಧಕರನ್ನು ನೋಡಿದ್ದೇನೆ. ಅದಕ್ಕೆ ದುಡಿಲಾರ್ದ ತಿನ್ನಬೇಡ್ರಿ ಅಂತ ನಾನು ಹೇಳ್ತಿರ್ತೀನಿ. ಒಂದು ವೇಳೆ ದುಡಿಲಾರ್ದ ತಿನ್ನೋರನ್ನ ನಾ ಅಲ್ಲಿಗೆ ಹೋಲಿಸ್ತೀನಿ. ಮತ್ತು ಏನಂತಂದ್ರೆ, ಇವು ಹೊರಗಿನ ನೂಕ 4 ಕಾಲು, ಒಳಗಿನ ನೂಕ 2 ಕಾಲು. ಅವು ಹೊರಗೆ ಮಲಗ್ತಾವ, ಇವು ಒಳಗೆ ಮಲಗ್ತಾವ. ಅವು ಕರ್ಗದಾವ, ಇವು ಬೆಳಗದಾವ. ಇಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸ ಇಲ್ಲ. ದುಡಿಲಾರ್ದ ತಿನ್ನುವಂತಹ ಮಂದಿಗೆ ಹೊರಗಿಂದ ತಿನ್ನುವಂಥ ಹಂದಿಗೆ ವ್ಯತ್ಯಾಸ ಅಂದರೆ ಇಷ್ಟ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ದುಡಿದು ತಿನ್ನೋಣ, ಬೇಕಾದಿರ್ಲದು ದುಡಿದು ತಿನ್ನೋಣ. ಕಾಯಕ್ಕೆ ಕರ್ಮ ಗುರುವಾಗಬೇಕು ಅಂತ ಹೇಳ್ತಾರೆ ಸೊಲ್ಲಾಪುರ ಸಿದ್ದರಾಮೇಶ್ವರರು. ಎಷ್ಟು ಅಮೂಲ್ಯವಾದ ಮಾತು. ಯಾರು ನಿನ್ನ ಗುರು ಅಂತ ಕೇಳಿದರೆ, ಯಾರು ನಿನ್ನ ಗುರು ಅಂತ ಕೇಳಿದರೆ ಕರ್ಮ ನನ್ನ ಗುರು ಅಂತ ಹೇಳ್ರಿ. ಯಾರು ನಿನ್ನ ನಾಯಕ ಅಂತ ಕೇಳಿದರೆ ಕಾಯಕವೇ ನನ್ನ ನಾಯಕ ಅಂತ ಹೇಳ್ರಿ. ಒಂದು ಹೆಸರನ್ನು ಉಲ್ಲೇಖ ಮಾಡ್ತೀನಿ, ಅವ್ರನ್ನ ಹೊಗಳು ಸಲುವಾಗಿ ಅಲ್ಲ. ವಿಜಯ್ ಸಂಕೇಶ್ವರ್ ಅಂತಿದ್ದಾರೆ, VRL ಓನರ್ ಅದಾರಲ್ಲ, ಅವರ ಜೀವನವನ್ನು ಒಂದು ಸಾರಿ ತರುಣರೆಲ್ಲ ಗಮನಿಸ್ಬೇಕು. ಆ ಪುಣ್ಯಾತ್ಮ ನಮ್ಮನ್ನ ಪೂಜೆಗಾಗಿ ಕರೆದಂಥ ಸಂದರ್ಭದಲ್ಲಿ ನಾ ಕೇಳಿದೆ, ನಿಮ್ಮ ಬದುಕು ಹೆಂಗೆ ಬೆಳೆದು ಬಂತು ಅಂತ. ಅವ್ರು ಹೇಳ್ತಾ ಇದ್ರು, ಅಜ್ಜವ್ರೆ, ನಮ್ಮ ತಂದೆ ನನ್ನನ್ನು ಮನೆ ಬಿಟ್ಟು ಹೊರಗೆ ಕಳಿಸುವಾಗ ನಿಂತು ಹೋಗಿರುವ ಹಳೆ ಲಾರಿಯನ್ನು ಕೊಟ್ಟು ಕಳಿಸಿದರು. ಆ ಹಳೆ ಲಾರಿಯನ್ನು ರಿಪೇರಿ ಮಾಡಿಸಿಕೊಂಡೆ. ಅದನ್ನು ರಿಪೇರಿ ಮಾಡಿಸಿಕೊಂಡು ಡ್ರೈವರ್ನು ಹುಡುಕಾಕ ಹೋಗಲಿಲ್ಲ. ಯಾಕಂದ್ರೆ ಡ್ರೈವರ್ಗೆ ಪಗಾರ ಕೊಡಕ್ಕೆ ನನ್ನ ಹತ್ರ ರೊಕ್ಕ ಇರಲಿಲ್ಲ, ನಾನೇ ಡ್ರೈವರ್ ಆದೆ. ನಾ ಡ್ರೈವರ್ ಆದ ನಂತರದಲ್ಲಿ ಒಬ್ಬ ಹಮಾಲ್ ಬೇಕಲ್ಲ, ಹಮಾಲಿ ಮಾಡೋರು ಬೇಕಲ್ಲ. ಗದಗದಿಂದ ಹುಬ್ಳಿ ತನಕ ದಿನ ಒಂದು ಟ್ರಿಪ್, ಒಂದು ಲೋಡು ಧಾನ್ಯಗಳನ್ನು ಒಯ್ತಿದ್ದೆ APMCಯಿಂದ. 200 ಚೀಲ, ಒಂದೊಂದು ಕ್ವಿಂಟಲ್, ಇನ್ನು 200 ಚೀಲಗಳನ್ನು ಹೊರಸಾಕ ಮಾತ್ರ ಒಬ್ಬವನ್ನ ಸಹಾಯಕ್ಕೆ ತಗೋತಿದ್ದೆ. 200 ಚೀಲ ನಾನೇ ಹೊತ್ತು ಹಾಕ್ತಿದ್ದೆ, ನಾನೇ ಲಾರಿ ಹೊಡ್ಕೊಂಡು ಬಂದು ನಾನೇ ಇಳಿಸ್ತಿದ್ದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ವಿಚಾರ ಮಾಡ್ರಿ, ಇವತ್ತು ಅವ್ರು ಸ್ವಂತ ವಿಮಾನದಾಗ ಅಡ್ಡಾಡ್ತಿರ್ಬೋದು. ಇವತ್ತಿನ ವಿಮಾನ ನೋಡ್ಬೇಡ್ರಿ, ಹಳೆ ಕಾಲದ ಲಾರಿ ನೋಡ್ರಿ. ಇನ್ನೂ ಒಂದು ಮಾತು ಹೇಳಿದರು, ಕಾಮತ್ ಹೋಟೆಲ್ಗೆ ಊಟಕ್ಕೆ ಹೋದರೆ 5 ರೂಪಾಯಿ ಇರ್ತಿತ್ತು ಹೊಟ್ಟೆ ತುಂಬ ಊಟಕ್ಕೆ. ಆದರೆ 5 ರೂಪಾಯಿ ಕೊಟ್ಟು ಊಟ ಮಾಡಬೇಕಲ್ಲ ಅನ್ನೋ ಸಂಕಟಕ್ಕೆ ನಾನೇನು ಮಾಡ್ತಿದ್ದೆ ಅಂತಂದ್ರೆ, ರಸ್ತೆ ಪಕ್ಕದಲ್ಲಿ ಗಿರ್ಮಿಟ್ಟ ಮಾಡ್ತಿದ್ರು. ಎಷ್ಟು ತಿಂತಿ ತಿನ್ನು 1 ರೂಪಾಯಿ ಕೊಡ ಅಂತಿದ್ರು. ಎಷ್ಟು ತಿಂತಿ ತಿನ್ನು 1 ರೂಪಾಯಿ ಕೊಡ ಅಂತಿದ್ರು. 4 ರೂಪಾಯಿ ಉಳಿಸೋ ಸಲುವಾಗಿ ರಸ್ತೆ ಪಕ್ಕಕ್ಕೆ ಗಿರ್ಮಿಟ್ಟ ತಿಂತಿದ್ದೆ. ಅವ್ರು ಹೇಳಿದ ಮಾತುಗಳಿವೆಲ್ಲ ನಾವೆಲ್ಲ ಬಹಳ ಗಮನಿಸ್ಬೇಕು. ಇವನ್ನೆಲ್ಲ ಒಂದು ಸಾರಿ ಒಂದು ಲೋನಾ ತಗೋಬೇಕನ್ನಿಸ್ತು. ಯಾಕಂದ್ರೆ ಊರಾಗ ಅಡ್ಡಾಡ್ದೊಳಗೆ ಟೈಮ್ ಹೊಂಟಿತ್ತು. ಆ ಲೋನಾ ತಗೊಳಕ ಅದರ ಬೆಲೆ ಎಷ್ಟಿತ್ತು ಅಂತಂದ್ರೆ 2,500 ರೂಪಾಯಿ ಇತ್ತು. ನನ್ನ ಕಡೆಗೆ ನೋಡಿದ್ರೆ ರೊಕ್ಕ ಇಲ್ಲ. ಬ್ಯಾಂಕಿಗೆ ಹೋದೆ, 2,500 ರೂಪಾಯಿ ನಂಗೆ ಸಾಲ ಕೊಡ್ರಿ ಲೋನಾ ತಗೊಳಕ್ಕೆ ಅಂದೆ. ಚೇರ್ಮನ್ ನೋಡಿದರೆ ಸ್ಯಾಂಕ್ಷನ್ ಮಾಡಿದ್ರು. ಆದರೆ ಮ್ಯಾನೇಜರ್ ನೋಡಿದ್ರೆ ಇಂಥ ಒಂದೊಂದು ಸಾಕ್ಷಿ ಸಹಿ ಹಾಕ್ಸಿದ್ರೆ ನಾನು ನಿನಗೆ ಸಾಕ್ಷಿ ಸಹಿ ಹಾಕಿದ್ರೆ ನಿನಗೆ ನಾ ಲೋನ್ ಕೊಡ್ತೀನಿ ಅಂದರು. ಯಾರ ಸಾಕ್ಷಿ ಸಹಿ ಅಂದ್ರೆ ನನ್ನ ಸಂಬಂಧಿಕ. 2,500 ರೂಪಾಯಿ ಸಲುವಾಗಿ ಸಂಬಂಧಿಕರ ಮನೆಗೆ ಸಾಕ್ಷಿ ಸಹಿ ಹಾಕಬರ್ರಿ, ಜಾಮೀನ್ದಾರ ಆಗಬರ್ರಿ ಅಂತ ನಾನು ಹೋಗೋದು ನನಗೆ ಸರಿ ಅನಿಸ್ಲಿಲ್ಲ. ಅವ್ರನ್ನಂತೂ ನಾ ಜಾಮೀನ್ದಾರನಾಗಿ ಕರೆಯಲ್ಲ, ಆದ್ರೆ 1 ರೂಪಾಯಿನೂ ಅವ್ಯವಹಾರ ಮಾಡಲ್ಲ. ನೀವು ನಂಗೆ ಲೋನ್ ಕೊಡ್ತೀರಿ ಅಂತ ಕೇಳಿದರೆ ಅವರು ಕೊಡೋಲ್ಲ ಅಂದರು. ಅವಾಗ ನಾನು ಎಲ್ಲ ಕಾಗದ ಪತ್ರಗಳನ್ನ ಹರಿದು ಮ್ಯಾನೇಜರಿನ ಮಕ್ಕಕ್ಕೆ ಒಗೆದು ಮನೆಗೆ ಬರ್ತಾ ಇರಬೇಕಾದ್ರೆ ಧಾರವಾಡದಲ್ಲಿ ಒಬ್ಬ ಮನುಷ್ಯ 5,000 ರೂಪಾಯಿನ ಯಾವ ಕಾಗದ ಪತ್ರಗಳು ಇರಲಾರ್ದಂಗೆ ಸಾಲ ಕೊಡ್ತಾನೆ. ಆದರೆ ದಿನ 50 ರೂಪಾಯಿ ಕಟ್ಟಿಸ್ಕೊಂತಾನೆ.
5,000 ಸಾಲ ಕೊಟ್ಟರೆ 500 ರೂಪಾಯಿ ಅಡ್ವಾನ್ಸ್ ಕಟ್ ಮಾಡ್ತಾನೆ, 4,500 ಮಾತ್ರ ಕೊಡ್ತಾನೆ ಅಂತ ಸುದ್ದಿ ಗೊತ್ತಾಯಿತು. ನಾನು 5,000 ಸಾಲ ತರೋ ಸಲುವಾಗಿ ಧಾರವಾಡಕ್ಕೆ ಹೋದೆ. 500 ಕಟ್ ಮಾಡ್ಕೊಂಡು 4,500 ಕೊಟ್ಟರು. ಆ 4,500 2,500 ಸ್ಕೂಟ್ರ್ ತೊಗೊಂಡೆ. 2,000 ಸಂಸಾರಕ್ಕೆ ತಂದು ಹಾಕ್ಕೊಂಡೆ. ಹೀಗೆ ನೂರಾರು ಇಂತಹ ಉದಾಹರಣೆಗಳನ್ನು ಹೇಳ್ತಾ ಇದ್ರು ಅವರು. ಪ್ರಾಮಾಣಿಕತೆ ಬಗ್ಗೆ ಹೇಳ್ತಾ ಇದ್ರು. ಎಂದೂ ನನ್ನ ಜೀವಮಾನದಲ್ಲಿ ಒಂದೇ ₹1 ಒಬ್ಬ ಮನುಷ್ಯಂದನ್ನು ಹಾಕಿಲ್ಲ. ಆದರೆ ಒಂದು ಕಾಲಕ್ಕೆ 5,000 ಸಾಲದಿಂದ ಹಿಡ್ಕೊಂಡು ಇವತ್ತು 1,500 ಕೋಟಿ ತನಕ ಸಾಲ ತೆಗೆದುಕೊಳ್ತಿರ್ತೀವಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಬೇಕಾದ್ರೆ, ಮತ್ತು ಹಾಗೆ ಕಟ್ತಿರ್ತೀವಿ ಅನ್ನುವಂತಹ ಮಾತು. 2,500 ಸಾಲ ಕೊಡದೇ ಇರುವಂತಹ ಬ್ಯಾಂಕ್ಗಳು ಇವತ್ತು ನನ್ನ ಮನೆ ಮುಂದೆ ಬಂದು ನಿಂದಿರ್ತಾವ. 1,000 ಕೋಟಿ ಬೇಕು, 2,000 ಕೋಟಿ ಬೇಕು, ಹೇಳ್ರಿ ನಮ್ಮ ಕಡೆ ತಗೋರಿ ಅಂತ ಅಂತಾವ. ಹೀಗೆ ನೂರಾರು ಉದಾಹರಣೆಗಳನ್ನ ಹೇಳ್ತಾ ಇದ್ರು. ಒಂದು ಸಾರಿ ಹುಡುಗರಿಗೆ ನಾನು ಮೊಬೈಲ್ ಬಳಸಬೇಡ್ರಿ ಅಂತ ಹೇಳೋದಿಲ್ಲ, ಬಳಸ್ರಿ. ಆದ್ರೆ ಇಂತಹ ಘಟನೆಗಳನ್ನು ನೋಡಲಿಕ್ಕೆ ಮಾತ್ರ ಬಳಸಿದ್ರೆ ನಿಮ್ಮ ಬದುಕು ಬದಲಾವಣೆ ಆಗುತ್ತೆ ಹೊರತಾಗಿ ಸುಮ್ಮನೆ ಅದನ್ನು ಕೆದರ್ಕೊಂತ ಕೂಂತ್ರಿ ಅಂತಂದ್ರೆ ಏನು ಉಪಯೋಗ ಆಗಲ್ಲ. ಈ ಹಳೆ ಕಾಲಕ್ಕೆ ಕೋಳಿ ತಿಪ್ಪಿಕೆ ಬರ್ತಿದ್ದು, ಈಗ ಅವು ಇಲ್ದಂಗೆ ಎಲ್ಲ ಮುಗಿಸ್ಬಿಟ್ರಿ ಪಾಪ. ಅವು ಕರೆಕ್ಟ್ 4 ಗಂಟೆಗೆ ಒದರ್ತಿದ್ದು, ಈಗ ಒದರದ ಬಿಟ್ಟವು. ಒದರಿದ್ರು ಉಳಿಯಂಗಿಲ್ಲ ಅಂತ. ಅವು ಒದರಿದ್ರು ಉಳಿಯಂಗಿಲ್ಲ. ಯಾಕೆ ಬೇಕಪ್ಪ, ಒದರದು ಬೇಡ, ಏನು ಬೇಡ, ಎದ್ದರೆ ಹಳ್ಳಿ ಬಿದ್ದರೆ ಬೀಳಿ ಅಂತ ಸುಮ್ಮಲಿಗೆ ಅವು ಎದ್ದು ಕೂಡಲೇ ತಿಪ್ಪಿ ಕೆದರಾಕ್ ಚಲೋ ಮಾಡ್ತಿದ್ದು. ಸಾಯಂಕಾಲ ತನಕ ಕೆದರಿದ್ದ ಹೊಟ್ಟೆ ಪಾಡಿಗಾಗಿ ಸುಮ್ಮನೆ ಕೆದರ್ತಿದ್ದಿಲ್ಲ. ಏನಾದರೂ ಕೆದರಿದ್ರೆ ಹೊಟ್ಟೆ ತುಂಬಿತಲ್ಲ ಅಂತ ಕೆದರ್ತಿದ್ದು. ಆದ್ರೆ ಇವು ಏನದಾವಲ್ಲ, ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ಮಲಗೋ ತನಕ ಕೆದರ್ತಾವಲ್ಲ. ಏನಾರು ಸಿಕ್ಕೈತೆ ಒಮ್ಮೆರೆ? ಏನು ಸಿಕ್ಕಿಲ್ಲ ನಿಮ್ಗೆ. ಕೋಳಿ ಹೊಟ್ಟೆ ತುಂಬಿತೆ ಹೊರತಾಗಿ ಕೆದರದ್ರಿಂದ ನಿಮಗೇನು ಸಿಗ್ತದೆ? ಏನೂ ಸಿಗಲ್ಲ. ಅದರೊಳಗೆ ಯಶೋಗಾಥೆಗಳನ್ನು ನೋಡ್ರಿ. ನನಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ, ನನಗೆ ABCDನೂ ಬರ್ತಿದ್ದಿಲ್ಲ. ನಾನೀಗ ಒಂದು 5 ವರ್ಷಗಳ ಹಿಂದೆ ಯಾಕೆ ಈ ಮೊಬೈಲನ್ನು ಬಳಸಿ ಇಂಗ್ಲೀಷ್ ಕಲಿಬಾರ್ದು ಅಂತ ಪ್ರಾರಂಭ ಮಾಡಿದೆ. ಅದರೊಳಗೆ ನಾ ಇಂಗ್ಲೀಷ್ ಕಲಿತೆ. ಇಂಗ್ಲೀಷ್ ಕಲ್ತಿದ್ದು ನಾ ಸರಿ ಕಲ್ತಿನೇ ಇಲ್ಲ ನೋಡೋಣ ಅಂತೇಳಿ ಒಂದು ಗೌರ್ಮೆಂಟ್ ಹೈಸ್ಕೂಲ್, ನಮ್ಮ ಊರೊಳಗಿನ ಗೌರ್ಮೆಂಟ್ ಹೈಸ್ಕೂಲಿಗೆ ನಾವೇ ಜಮೀನು ಕೊಟ್ಟಿದ್ವಿ ದಾನ. SSLC ಹುಡುಗರಿಗೆ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಭಾಳ ಖುಷಿ ಅನಿಸಿದ್ದಂದ್ರೆ, ಯಾವ ಹುಡುಗರು ನನ್ನ ಕಡೆಗೆ ಇಂಗ್ಲೀಷ್ ಟ್ಯೂಷನ್ ತೊಗೊಂಡಿದ್ವು ಅವೆಲ್ಲ 100% ಮಾಡಿಬಿಟ್ಟು ಮಾರ್ಕಸ್ ಬಂದು ಅವು ಖುಷಿ ಆಯ್ತು ನನಗೆ. ಅಂದ್ರೆ ನಾನು ಚಲೋ ಇಂಗ್ಲೀಷ್ ಕಲ್ತೀನಿ ಅಂತ ಗೊತ್ತಾಯ್ತು ನನಗೆ. ಹಾಗೆ ಹಿಂದಿ ಕಲ್ತುಕೊಂಡೆ. ಯಾವುದೇ ವಸ್ತುಗಳು ಶತ್ರು ಅಲ್ಲ, ಆದರೆ ಅದರ ಬಳಕೆ ಮಾಡಿಕೊಳ್ಳುವಂಥ ಕ್ರಮ ಐತಲ್ಲ ಅದು ಭಾಳ ಮಹತ್ವದ್ದು. ಈ ದೇಹನೂ ಕೂಡ ಇದೇನು ದೊಡ್ಡ ಶತ್ರು ಅಲ್ಲ, ಇದು ಬಹಳ ದೊಡ್ಡ ಮಿತ್ರ. ಈ ದೇಹವನ್ನು ನಾವು ಎದಕ್ಕೆ ಬಳಸ್ಕೋಬೇಕು, ಅದಕ್ಕೆ ಬಳಸ್ಕೋಬೇಕೇ ಹೊರತಾಗಿ ಎದೆದಕ್ಕರ ಬಳಸ್ಕೋಬಾರ್ದು. ನಾ ಪ್ಯಾಂಟು ಶರ್ಟ್ ಹಾಕಿದ ಹುಡುಗರಿಗೆ ಗಂಡಸರು ಅನ್ನೋದಿಲ್ಲ. ನಾ ಗಡ್ಡ ಮೀಸಿ ಬಿಟ್ಕೊಂಡು ಅಡ್ಡಾಡಿದ ಹುಡುಗರು ಗಂಡಸರು ಅನ್ನೋದಿಲ್ಲ. ದೋತ್ರ ಟೊಪಿಗಿ ಅಂಗಿ ಹಾಕ್ಕೊಂಡವ್ರಿಗೆ ಗಂಡಸರು ಅನ್ನೋದಿಲ್ಲ. ಈಗ ಅವು ಗಂಡಸರಂಗೆ ಇಲ್ಲೂ ಇಲ್ಲ ಬಿಡ್ರಿ. ಈ ಊರು ಬಿಟ್ಟು ಬಿಡ್ರಿ ನೀವು. ಏನೇನು ಮಜೆ ಆಗ್ಯಾವ ಅಂದ್ರೆ ಮುಗುಬಟ್ಟು ಚುಚ್ಕೊಳಕತ್ತೇವೆ ಈಗಿನ ಹುಡುಗರು. ಜಡಿ ಕಟ್ಕೊಂಡು ತುರ್ಬಾ ಬಿಟ್ಕೊಳಕತ್ತಾವ, ಆಕಾರ ಗೆಟ್ಟಾವ ಗಂಡು ಹುಡುಗರು. ನೀವು ನೋಡ್ರಿ ಆ ಕಡೆ ಬೆಂಗಳೂರು ಮೈಸೂರು ಕಡೆಗೆ ಹೋದ್ರಿ ಅಂದರೆ ಇನ್ನೂ ನಮ್ಮ ಕಡೆಗೆ ಒಂದು ಸ್ವಲ್ಪ ನಾಚಿಕೊಳಕತ್ತಾವ. ಹಂಗೆ ಚಲೋ ಆಗೈತಿ. ಇಲ್ಲಿ ಕಟಿಂಗ್ ಮಾಡಿಸಿಕೊಂತಾವ. ಅದು ಎಂಥ ಕಟಿಂಗು ಏನು, ಈಗಿಂದು ಯಾವುದೋ ಹೆಬ್ಬುಲಿ ಕಟಿಂಗ್ ಅಂತ, ಅದು ಸೇಮ್ ಆ ಪೈಕಾನಿ ತೊಳೆಯು ಕಸಬರಿಗಿದ್ದಂಗೆ ಐತೆ ಅದು. ಅದಕ್ಕೆ ನಾ ಕಸಬರಿಗೆ ಕಟಿಂಗ್ ಅಂತ ಹೆಸರಿಟ್ಟೀನಿ. ಹೆಬ್ಬುಲಿ ಕಟಿಂಗ್ ಅನ್ನೋದಲ್ಲ ಅದಕ್ಕೆ. ಅದ್ಯಾ ಹೆಬ್ಬುಲಿ ರೀ ಹೇಳಿ, ಯಾರ್ದಾರ ತಂದು ಹಾಕಿದ್ದು ತಿಂದು ಹಾಕಿದ್ರೆ ಅದು ಹೆಬ್ಬುಲಿ ಹಾಕತ್ತೆ ಎಲ್ಲರೂ. ಅದು ಕಸಬರಿಗೆ ಅಂದ್ರೆ ಪೂಜಾದ ಮನಿದು ವಿಸಿಟಿಂಗ್ ಹಾಲಿಂದು ಕಸ ಹೊಡೆಯೋದಲ್ಲ. ಹೇಳಿದ್ನಲ್ಲ ನಾ ಎಲ್ಲಿದಂತೇಳಿ. ನಿನ್ನ ಆಕಾರ ಹೆಂಗೈತೆ ಅನ್ನೋದು ಬಹಳ ಮುಖ್ಯ ಅಲ್ಲ, ನೀ ಏನು ಸಾಧನೆ ಮಾಡ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯ. ಹೊರಗಿನ ಆಕಾರಕ್ಕೆ ಬೆಲೆ ಇಲ್ಲ, ನನ್ನ ಸಾಧನೆಗೆ ಬೆಲೆ ಇರ್ತದೆ. ಸಾಧನೆ ಮಾಡಬೇಕು. ಯಾರು ಗಂಡಸರು ಅಂತ ಪ್ರಶ್ನೆ ಕೇಳಿದರೆ ನಾ ಆ ರೀತಿ ಇರೋರನ್ನ ಗಂಡಸರು ಅನ್ನೋದಿಲ್ಲ. 3 ಕೆಲಸ ಯಾವನು ಮಾಡ್ತಾನೆ ಅವನು ನಿಜವಾದ ಗಂಡಸು. ಎಜುಕೇಷನ್ 25 ವರ್ಷಕ್ಕೆ ಮುಗಿತೈತೆ ಅಂತ ಇಟ್ಕೊಳ್ಳೋಣ. ಎಜುಕೇಷನ್ ಮುಗಿದು ಕೂಡಲೇ ಮದುವೆ ಮಾಡ್ತಾರಲ್ಲ, ಆ ಮದುವೆ ಟೈಮ್ನಲ್ಲಿ ಗಂಡಸ್ತನ ತೋರಿಸ್ಬೇಕು. ಕನ್ಯಾ ನೋಡಕ್ಕೆ ಹತ್ತಿದ ಕೂಡಲೇ ಕನ್ಯಾ ನೋಡುವ ತಂದೆ ತಾಯಿಗಳಿಗೆ ಯಾವ ಹುಡುಗ ವರದಕ್ಷಿಣೆ ತಗೊಳ್ಳಲಾರ್ದಂಗೆ ಮದುವೆ ಆಗ್ತೀನಿ ಅಂತ ಘೋಷಣೆಯನ್ನು ಮಾಡ್ತಾನೆ ಅವನು ಒರಿಜಿನಲ್ ಗಂಡಸೇ ಹೊರತಾಗಿ ವರದಕ್ಷಿಣೆ ತಗೊಂಡನಂದ್ರೆ ಗಂಡಸ ಅಲ್ವೇ ಅಲ್ಲ. ನನ್ನ ಮೊದಲನೇ ಸಿದ್ಧಾಂತ, ನಾ ಗಂಡಸು ಅನ್ನೋ ಯಾವ ನದಿರಿ ಅವರು ಮಾತ್ರ ₹1 ವರದಕ್ಷಿಣೆ ತಗೊಳ್ಳಾರ್ದಂಗೆ ಮದುವೆ ಆಗಬೇಕು. ಮೊದಲನೇ ಗಂಡಸ್ತನ ಅದು. ಎರಡನೇ ಗಂಡಸ್ತನ ಯಾವುದು? ಮದುವೆ ಆದ ಕೂಡಲೇ ಅವ್ವ ಅಪ್ಪಗೆ ಗಂಟು ಬೀಳ್ತಾರೆ, ತಂದೆ ತಾಯಿ ಗಂಟು ಬೀಳ್ತಾರೆ. ನಮ್ಮ ಪಾಲಿನ ಆಸ್ತಿ ಕೊಟ್ಟು ಬಿಡ್ರಿ, ನಾವು ಹೊರಗೆ ಹೋಗ್ತೀವಿ.
ತಂದೆ ತಾಯಿ ಹೇಡಿಗಳಿದ್ರಪ್ಪ ಅಂತಂದ್ರೆ ಅವ್ರನ್ನ ಹೊರಗೆ ಹಾಕ್ತಾರ. ಅವ್ರು ಒಂದು ಸ್ವಲ್ಪ ಗಟ್ಟಿದ್ರು, ಚಲೋ ಇದ್ರು, ಸ್ಟ್ರಾಂಗ್ ಇದ್ರು ಅಂತಂದ್ರೆ ಇವರ ಹೊರಗೆ ಹೋಗ್ತಾರ. ಹೊರಗೆ ಹೋಗೋ ಮುಂದೆ ನಮ್ಮ ಪಾಲಿನ ಆಸ್ತಿ ಕೊಡ್ರಿ ಅಂತಾರೆ. ಯಾರು ಗಂಡಸರು ಅಂತಂದ್ರೆ ತಂದೆ ತಾಯಿಗಳ ಆಸ್ತಿಯಲ್ಲಿ ಪಾಲು ಕೇಳದೇ ಇರೋರು ಗಂಡಸರೇ ಹೊರತಾಗಿ ಪಾಲು ಕೇಳಿದ್ರೆ ಅವ್ರ ಗಂಡಸರು ಅಲ್ಲವೇ ಅಲ್ಲ. ಯಾಕೆ ನಿನ್ನ ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ? ನಿನ್ನ ಹೆಂಡತಿ ಅದಾಳಲ್ಲ, ಆಕಿನ ಒಬ್ಬಾಕಿಗೆ ತಂದು ಹೊಟ್ಟಿಗೆ ತಂದು ಹಾಕೋಕ್ಕಾಗಲ್ವ ನಿನಗೆ? ಅವ್ವ ಅಪ್ಪ ಗಳಿಸಿದ ಆಸ್ತಿನೇ ಬೇಕಾ? ಅದನ್ನು ಕೇಳಬಾರ್ದು ನಿಜವಾದ ಗಂಡಸಾಗಿರ್ತಕ್ಕಂಥವು. ಅವ್ರು ಸತ್ತ ಮೇಲೆ ತಾನೇ ಬರ್ತದೆ, ಅದು ಎಲ್ಲೇ ಹೋಗಲ್ಲ, ಪಿತ್ರಾರ್ಜಿತ ಆಸ್ತಿಯಾಗಿ ಬರ್ತದೆ. ಅದು ಬಂದ್ರೆ ಬರೋಲ್ಲ. ಇನ್ನು ಮೂರನೇದೊಂದು ಭಾಳ ಮಹತ್ವದ್ದೈತಿ. ಹುಡುಗರಿಗೆ ಮಾತ್ರ ಹೇಳಾಕತ್ತೀನಿ ಈ ಮಾತು ನಾನು, ಗಂಡು ಹುಡುಗರಿಗೆ. ನಾ ಗಂಡಸಂತ ಅನ್ನೋಂಗ ಗಂಡಸರಂಗೆ ಕಾಣೋರಿಗೆಲ್ಲ ಹೇಳಾಕತ್ತಿದ್ದು. ನಾ ಗಂಡಸಂತ ಯಾರು ಹೇಳ್ತಾರ ಅವ್ರಿಗೆ ಅಟ ಹೇಳಾಕತ್ತೀನಿ. ಮೂರನೇದು ಭಾಳ ಮಹತ್ವದ್ದೈತಿ. ಯಾರು ಗಂಡಸರು? ಮೂರನೇದೈತಿ ನೋಡ್ರಿ. ಯಾವುದು ಅಂದರೆ 30 ನಿಮಿಷ ಟೈಮ್ ಕೊಟ್ರ ಆತ ಆದ್ರೆ ಹೇಳ್ರಿ. ಮೂರನೇದ್ದು ಯಾವುದು ಅಂದರೆ, ಏನು ನಾನು ಗಂಡಸಂತ ಹೇಳ ಊಟಕ್ಕೆ ಕುಂತಾನಲ್ಲ, ಅವ್ವರ ನೀಡಲಿ, ಅಕ್ಕರ ನೀಡಲಿ, ತಂಗಿಯರ ನೀಡಲಿ, ಅತ್ತೆರ ನೀಡಲಿ, ಯಾರರ ನೀಡಲಿ, ನೀನು ಊಟಕ್ಕೆ ಕುಂತಿಯಲ್ಲ ಹುಡುಗ, ನಿನ್ನ ತಟ್ಟಿ ಒಳಗಿನ ತುತ್ತನ್ನು ಹಿಂಗೆ ಒಂದು ಸಾರಿ ಕೈಯಾಗ ತಗೊಂಡು, ತಾಟಿನೊಳಗಿನ ತುತ್ತನ್ನು ಕೈಯಾಗ ತಗೊಂಡು ಕೇಳು. ಆ ತುತ್ತನ್ನು ನಾ ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ ಅಥವಾ ಯಾರ ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ ಅಂತ ಆ ತುತ್ತನ್ನು ಕೇಳು. ಅದು ಸತ್ಯವನ್ನೇ ಹೇಳುತ್ತೆ. ನೀ ದುಡಿದ ಮೇಲೆ ಬಂದೀನಿ ಅಂತಂದ್ರೆ ಅದನ್ನು ಹೊಟ್ಯಾಗ ಹಾಕು. ಇಲ್ಲ ನೀ ದುಡ್ದಿಲ್ಲ ಅಂದುಬಿಟ್ರೆ ಅದನ್ನು ಮತ್ತೆ ತಟ್ಟ್ಯಾಗ ಹಾಕಿ ಉಪವಾಸ ಯಾವನು ದುಡಿಲಿಕ್ಕೆ ಎದ್ದು ಹೇಳ್ತಾನೆ ಅವನು ಒರಿಜಿನಲ್ ಗಂಡಸಾಗಿರ್ತಾನೆ ಹೊರತಾಗಿ ಮತ್ತೆ ಹಂಗ ಬಾಯಾಗ ಹಾಕೊಂಡ್ರೆ ಅವ ಗಂಡಸಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಆ ಹೊರಗಿನ ಪ್ರಾಣಿಗೆ ಹೋಲ್ಸವ ನಾನು. ಯಾರು ಯಾಕೆ ದುಡಿಯೋಲ್ರಕ್ಕ ನಂದಡ್ ತುಂಬಲಿ ಅಂದ್ರೆ. ಇನ್ನೊಂದು ಹೇಳ್ತೀನಿ ನಾನು, ನೀವೇನು ಹೆಣ್ಮಕ್ಳು ಕುಂತಿರಲ್ಲ, ನಿಮ್ಮ ಮಕ್ಕಳ ಮದುವೆ ಮಾಡಕ್ಕೆ ಹೋಗ್ತೀರಿ. ಮದುವೆ ಆಗಬೇಕೋ ಬೇಡ? ತರುಣರು ಆಗಲೇಬೇಕು, ಮೊದಲನೇ ಸಿದ್ಧಾಂತ. ಎಲ್ಲರೂ ಮದುವೆ ಆಗ್ರಿ, ತರುಣರನ್ನವರು ಅಷ್ಟರು, ತರುಣಿಯರು ಮದುವೆ ಆಗ್ರಿ. ತರುಣರು ಮದುವೆ ಆಗಬೇಕಾದ್ರೆ 4 ಪಾಲಿಸ್ಬೇಕು. ತರುಣರು ಮದುವೆ ಆಗಬೇಕಾದ್ರೆ 4 ಪಾಲಿಸ್ಬೇಕು. ಎಲ್ಲರೂ ಮದುವೆ ಆಗ್ರಿ. ನಂಬರ್ 1, ಎತ್ತರಿದ್ರೂ ಆಗ್ರಿ, ಭಾಳ ಗಿಡ್ಡಿದ್ರೂ ಆಗ್ರಿ, ತಳ್ಳಗಿದ್ರೂ ಆಗ್ರಿ, ದಪ್ಪಿದ್ರೂ ಆಗ್ರಿ, ಕರ್ಗಿದ್ರೂ ಆಗ್ರಿ, ಬೆಳಗಿದ್ರೂ ಆಗ್ರಿ, 2 ಕಣ್ಣು ಕಾಣಂಗಿಲ್ಲ ಅಂದ್ರೂ ಆಗ್ರಿ, 2 ಕೈ ಇಲ್ಲಂದ್ರೂ ಆಗ್ರಿ, 2 ಕಾಲು ಇಲ್ಲಂದ್ರೂ ಆಗ್ರಿ, ಒಟ್ಟು ಹೆಂಗಿದ್ರು ಮದುವೆ ಆಗ್ರಿ. ಹಿಂಗೆ ನಾ ಮದುವೆ ಆಗ್ರಿ ಅಂದ ಕೂಡಲೇ ಎಲ್ಲರಿಗೆ ಮದುವೆ ಆಗಂತ ಹೇಳಕ್ಕೆ ಬರ್ತೈತಿ. ನೀವ್ಯಾಕಾಗಿಲ್ಲ? ಬರ್ತೈತಿ ತಲೆಯಾಗ. ನೀವ್ಯಾಕೆ ಮದುವೆ ಆಗಿಲ್ರಿ ಸ್ವಾಮೀಜಿ? ಎಲ್ಲರೂ ಮದುವೆ ಆಗಬೇಕು, ಆದರೆ 4 ಮಂದಿ ಮದುವೆ ಆಗಬಾರ್ದು. 4 ಮಂದಿ ಮದುವೆ ಆಗಬಾರ್ದು. ಯಾರ್ಯಾರು ಮದುವೆ ಆಗಬಾರ್ದು? ನಂಬರ್ 1, ಯಾರಿಗೆ ವೈರಾಗ್ಯ ಬಂದಿದೆ ಅವರು ಮದುವೆ ಆಗಬಾರ್ದು. ನಂಬರ್ 2, ಯಾರಿಗೆ ಆರೋಗ್ಯ ಸರಿ ಇಲ್ಲ ಅವರು ಮದುವೆ ಮಾಡಬಾರ್ದು, ಅವ್ರಿಗೆ ಮದುವೆ ಆಗಬಾರ್ದು. ಆರೋಗ್ಯ ಸರಿ ಇರದೇ ಇರುವಂಥ ಹುಡುಗರಿಗೆ ದಯವಿಟ್ಟು ಮದುವೆ ಮಾಡಬೇಡ್ರಿ, ಹುಡುಗಿಗೂ ಮದುವೆ ಮಾಡಬೇಡ್ರಿ, ಆಕಿಂದು ಆರೋಗ್ಯ ಸರಿ ಇಲ್ಲ ಅಂದರೆ. ಆದ್ರೆ ಜನ ತಪ್ಪೇನು ಮಾಡಕತ್ತೀರಿ ಅಂತಂದ್ರೆ ಹಂಗೆ ಹೆಂಗೆ ಬಿಡಿದ್ರಿ ಅದನ್ನ, ಏನಾರು ಯಾಕಾಗೋಲ್ಲಕ್ಕ ಆಗಿದ್ದು ದೇವ್ರು ಮಾಡಿದ್ದಾಗಲಿ ಅಂತೇಳಿ ಮದುವೆ ಮಾಡ್ತೀರಿ. ಮಾಡಬೇಡ್ರಿ. ಆರೋಗ್ಯ ಸರಿ ಆದಮೇಲೆ ಮಾಡ್ರಿ. ಆರೋಗ್ಯ ಸರಿ ಇಲ್ಲ ಅಂದರೆ ಮದುವೆ ಮಾಡಬೇಡ್ರಿ. ಸುಳ್ಳು ಹೇಳಿ ಮದುವೆ ಮಾಡಬೇಡ್ರಿ. ಅಯೋಗ್ಯರು ಆರೋಗ್ಯವನ್ನು ಕೆಡಿಸಿಕೊಂಡಿರ್ತಾರೆ. ಸುಳ್ಳು ಹೇಳಿ ಮದುವೆ ಮಾಡಿದರೆ ಅದನ್ನು ಕೈ ಹಿಡಿದಿರುವಂಥ ಹೆಣ್ಣು ಕೂಡ ಸತ್ತು ಹೋಗಿಬಿಡ್ತದೆ ಅಥವಾ ಅದು ಅನಾರೋಗ್ಯದಲ್ಲಿ ಬಳಲ್ತದೆ. ಹಾಗಾಗಿ ಆರೋಗ್ಯ ಸರಿ ಇರದೇ ಇರುವಂಥ ಹುಡುಗರು ಮದುವೆ ಮಾಡಬಾರ್ದು. ಮೂರನೇದು ಯಾವುದು ಅಂತಂದ್ರೆ, ಯಾರ ಚಟಗಳನ್ನು ಕಲಿತು ಬಿಟ್ಟಿದ್ದಾರೆ, ಚಟಗಳಿಗೆ ದಾಸರಾಗಿದ್ದಾರೆ, ಅವ್ರ ಮದುವೆನೂ ಮಾಡಬೇಡ್ರಿ. ಮೂರನೇದ್ದಾಯ್ತು. 4ನೇದು ಯಾವುದು? ದುಡಿಯಲಾರದ ದರಿದ್ರಿಗೂ ಮದುವೆ ಮಾಡಬೇಡ್ರಿ. ಇಲ್ಲ ಬಿಡ್ರಿ, ಅವ ವೈರಾಗ್ಯನೂ ಬಂದಿಲ್ಲ, ಅವನಿಗೆ ಆರೋಗ್ಯನೂ ಭಾಳ ಚಲೋ ಐತಿ, ಅವನು ಯಾವ ಚಟನೂ ಮಾಡಂಗಿಲ್ಲ, ಆದ್ರೆ ಒಟ್ಟು ದುಡಿಯಂಗಿಲ್ಲ ಅಂದ್ರೆ ಆ ಮಗನಿಗೂ ಮಾಡಬೇಡ್ರಿ. ಏನು ಅವಶ್ಯಕತೆ ಇಲ್ಲ. ಈ 4 ಮಂದಿಗೆ ಮದುವೆ ಮಾಡಿದ್ರೆ ಆಗುತ್ತೇನು ಅಂತಂದ್ರೆ, ಆರೋಗ್ಯ ಇದ್ದವಂಗೆ ಮದುವೆ, ವೈರಾಗ್ಯ ಇದ್ದವನಿಗೆ ಮದುವೆ ಮಾಡಿಬಿಟ್ರೆ ಯಾವ್ದಾರ ಗುಡಿಗೆ ಅಲ್ಲೇ ಇಲ್ಲೇ ಮಠಕ್ಕೆ ಹೋಗಿ ಖಾಲಿ ಕುಂತು ಬಿಡ್ತಾನ ಅಲ್ಲ. ಆರೋಗ್ಯ ಸರಿ ಇರಲಾರ್ದವನಿಗೆ ಮದುವೆ ಮಾಡಿದ್ರೆ ಆಸ್ಪತ್ರೆಗಿರ್ತಾನೆ. ಚಟ ಮಾಡೋವಂಗೆ ಮದುವೆ ಮಾಡಿದ್ರೆ ಗಟಾರದಾಗಿರ್ತಾನೆ. ಯಾವಾಗ ನೋಡಿದ್ರೆ ಗಟಾರದಾಗ ಬಿದ್ದಿರ್ತಾನ. ಮಣ್ಣು ಒಂದು ಊರಾಗ ಹಂದೆಲ್ಲ ಸ್ಟ್ರೈಕ್ ಮಾಡಕತ್ತಿದ್ವು ಅಂತ. ಇಡೀ ಊರು ಹಂದಿ ಒಂದು ಕಡೆಗೆ ಬಂದು ಸ್ಟ್ರೈಕ್ ಮಾಡುವಾಗ ತಹಸೀಲ್ದಾರ್ ಬಂದು, ಯಾಕೆ ಏನು ಬೇಕಾಗಿತ್ತು ಹೇಳ್ರಿ ನಿಮ್ಗೆ? ನಿಮ್ಮ ಕಡೆಗೆ ನಮ್ಮ ಕೆಲಸ ಇಲ್ರಿ, ಅದು ಮಂದಿದ, ಅದು ನಿಮ್ಮ ಕೆಲಸ ಅಲ್ಲಿ.
ಯಾರು ಬರಬೇಕು? ಯಾವನು ಹುಟ್ಟಿಸ್ಯಾನ ಅವನು ಬರಬೇಕು. ನಮ್ಮನ್ನು ಹುಟ್ಟಿಸಿದವ ಬರಬೇಕಿಲ್ಲಿ, ಅವನೇ ಬಂದ ಸೃಷ್ಟಿಕರ್ತ. ಯಾಕೆ ಎದ್ರ ಸಲ ಸ್ಟ್ರೈಕ್ ಮಾಡಾಕತ್ತೀರಿ? ಏನಿಲ್ಲ, ನಾವು ಈ ಭೂಮಿ ಮೇಲೆ ಇರಾಕ ಅಲ್ವಿ. ಅಲ್ಲ, ಆಗೈತೇನು? ನಾವು ಎಲ್ಲಿ ಮಲಗಬೇಕಾಗಿತ್ತು ಅಲ್ಲಿ ಇಡೀ ಊರು ಮಂದಿ ಬಂದು ಮಲಗಾಕೈತಾರ, ಮಲಗಾಕ ಜಾಗ ಇಲ್ಲ, ಹಂಗಾಗಿ ನಾವು ಇಲ್ಲಿರಾಕ ಅಲ್ವಿ. ಕುಡಿದು 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 ಏನೇನ ಮಾಡಿ 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 ಗಟಾರದಾಗ ಮಲಗಾಕತ್ಯಾವ. ಹಾಗಾಗಿ ಚಟ ಮಾಡೋರಿಗೆ ಮದುವೆ ಮಾಡಬೇಡ್ರಿ. ದುಡಿಲಾರದ ದರಿದ್ರಿಗೆ ಮದುವೆ ಮಾಡಿದರೆ ಯಾವ ಹೆಣ್ಣಿನ ಕೈ ಹಿಡಿದಿರ್ತಾನಲ್ಲ ಅದ್ರ ಜೀವ ತೆಗಿತಾನೆ ಅವನು. ಹಾಗಾಗಿ ದುಡಿಯಲಾರದ ದರಿದ್ರಿಗೆ ಮದುವೆ ಮಾಡಬಾರ್ದು. ಅಂದಾಗ ಮಾತ್ರ ಆ ಹುಡುಗರ ಬದುಕು ಬದಲಾವಣೆ ಆದೀತು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, 25ರ ತನಕ ಶಿಕ್ಷಣವನ್ನು ಪಡೀರಿ. 25ರ ತನಕ ಶಿಕ್ಷಣ ಆದ ನಂತರದಲ್ಲಿ 50ರ ತನಕ ಸಂಸಾರ. ಒಬ್ಬ ಮನುಷ್ಯನಿಗೆ 100 ವರ್ಷ ಆಯುಷ್ಯ ಅಂತಾರಲ್ಲ, 50 ವರ್ಷದ ತನಕ ಹೆಂಡತಿ, ಮಕ್ಕಳು, ಮನೆ ಕಟ್ಟೋದು, ಬಂಗಾರ, ಬೆಳ್ಳಿ, ಆಸ್ತಿ, ಏನು ವಾಹನ ಎಲ್ಲ ಮಾಡಿಬಿಡ್ರಿ, ಎಲ್ಲ ಮಾಡ್ರಿ. ಎಷ್ಟು ಹೇಡಿಗಳಾಗತ್ತೆ ಹುಡುಗರು. ಯಾಕೆ ವರದಕ್ಷಿಣೆ ತಗೋಬೇಡ್ರಿ ಅಂತಂದ್ರೆ, ನೀವು ನೋಡ್ರಿ ಆ ಮದುವೆ ಆಗೋ ಹುಡುಗನ ಕೊಳ್ಳಾಗಿರುವಂಥ ಬಂಗಾರವಷ್ಟು ಹಾಕಿದ, ಮೈಮ್ಯಾಲಿರೋ ಬಟ್ಟಿ ಹಾಕಿದ, ಬೆಡ್ರೂಮ್ನಾಗಿರೋ ಹಾಸಿಗೆ ಹಾಕಿ ತಂದಿದ್ದ, ಅವ ಉಣ್ಣಾಕ ಕುಂತ ತಾಟು ಹಾಕಿದ. ನೀವು ನೋಡ್ರಿಲ್ಲ ಮದುವೆ ಮುಂದೆ ಅವು ಹೇರ್ಕೊಂಬಂದಿರ್ತಾವೆ, ಅವು ಟ್ರ್ಯಾಕ್ಟ್ರಾಗ ಹೇರ್ಕೊಂಬರ್ತಾವೆ. ತಂದೀವಿ ನೋಡು ಲಾರ್ಯಾಗ, ಟ್ರ್ಯಾಕ್ಟ್ರಾಗ. ಇವು ನಾಚಿಕೆ ಗೇಡಿಗಳು ಅವ್ನು ಒಯ್ದು ಮನೆ ಆಗಿಟ್ಕೊಂತಾವ, ಹಂಗೆ ದುಂಡು. ಇವು ಎಲ್ಲರೂ ಗಂಡಸ್ರ, ಇವ್ರು ಎಲ್ಲರೂ. ಮೊನ್ನೆ ಒಂದು ಊರಾಗ ಒಬ್ಬಕ್ಕೆ ಮದುವೆ ಬೇಡ, ಅಕ್ಕಿ ಕಾಳು ಹಾಕಬೇಡ್ರಿ, ತಾಳಿ ಕಟ್ಟಬೇಡ್ರಿ ಅಂತ ಜಗಳ ತೆಗೆದ್ಲು. ನಮ್ಮನ್ನ ಮದುವೆ ಕರಿಸ್ಯಾರ. ಇದು ಏನಾರ ಆಗಿರ್ಬೇಕಂತೇಳಿ ನೋಡ್ರಿ ಅಪ್ಪ, ಅವ್ರು ಒಂದು ಸ್ವಲ್ಪ ಮರ್ಯಾದೆ ಹೋಗೈತಿ, ಅದನ್ನು ಕರೀರಿ, ಬದಲಾವಣೆ ಮಾಡಿರಿ. ಆ ಹುಡುಗನ ಅವ್ರು ಯಾಕಿ ಏನಾರು ಮಾಡಿರಿ. ಯಾರೋ ಒಬ್ರು ಕಿವಿಯಾಗಿ ಹೇಳಿದ್ರು, ಆಕಿನ ಅವಸರ ಮಾಡಿ ಕರೆದು ಬಾಯಿಲ್ ಆಗೈತೇನು ಹೇಳಿ ಬೇಕಾದಿರಲ್ಲ, ಬಗೆಹರಿಸ್ತೀವಿ. ಇವಕ್ಕೆ ಯಾರ ಬೀಗ್ರಂತಾರನ್ರಿ, ಉಪ್ಪಿಟ್ಟು ತಿನ್ನು ಚಮಚೆ ಮರ್ತು ಬಂದವ, ಹಂಗಾಗಿ ನಾ ಅವ್ನು ತರೋ ತನಕ ಅಕ್ಕಿಗಳು ಹಾಕ್ಸೋದಿಲ್ಲ ಅಂತೈತೆ. ಅದು ಇವು ಹೆಣ್ಮಕ್ಳು ಎಂತಿಂತವಾಗ್ಯಾವ ಅಂದ್ರೆ, ಉಪ್ಪಿಟ್ಟು ತಿನ್ನು ಚಮಚೆ ಬಿಟ್ಟು ಬಂದ್ರೆ ಅಕ್ಕಿ ಕಾಳು ಹಾಕ್ಬೇಡ್ರಿ ಏನಾಗತ್ತೆ. ಇನ್ಮೇಲೆ ಗಂಡಸರು ನೇಮ ಮಾಡ್ಕೋರಿ, ನಾನು ಕೈ ಹಿಡಿದ ಹೆಣ್ಣು ಏನನ್ನೂ ತರಬಾರ್ದು, ಆಕಿಗೆ ಏನು ಬೇಕಾಗಿದೆ ಅದನ್ನು ನಾ ಕೊಡಿಸ್ತೀನಿ ಅನ್ನೋ ಅಷ್ಟರ ಮೆಟ್ಟಿಗೆ 1 ವರ್ಷ ದುಡಿರ್ಲೇ ನಿಮ್ಮ ಬದುಕು ಬಂಗಾರಾಗಿ ಹೋಗ್ತೈತಿ. 1 ವರ್ಷ ದುಡಿದ್ರೆ ಸಾಕು, ಆಕಿಗೆ ಏನು ಬೇಕು ಅದನ್ನು ಕೊಡ್ಸಾಕ ಬರ್ತೈತಿ. ಹಂಗಾಗ್ರಿ. ಅಂದಾಗ ಮಾತ್ರ ನಿಮ್ಮ ಬದುಕು ಬಹಳ ತೃಪ್ತಿದಾಯಕವಾಗಿರ್ತದೆ, ಖುಷಿ ಇರ್ತದೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ, 50 ವರ್ಷದೊಳಗೆ 25 ವರ್ಷದೊಳಗೆ ಎಲ್ಲ ಮಾಡಕ್ಕೆ ಬರುತ್ತೆ. ನಾ 95ನೇ ಇಷ್ಟೊಳಗೆ ಪಟ್ಟಾಗಿದ್ದೀನಿ. ಆಗಲೇ 20 ವರ್ಷದೊಳಗೆ ಏನು ಮಾಡಬೇಕಾಗಿದೆ ನಮ್ಮ ಮಠಕ್ಕೆಲ್ಲ ಮಾಡಿ ಮುಗಿಸ್ಬಿಟ್ಟಿವಿ ನಾವು. ಕೃಷಿ ಕ್ಷೇತ್ರದಲ್ಲಿ ಏನು ಮಾಡಬೇಕು, ಹೈನುಗಾರಿಕೆಯಲ್ಲಿ ಏನು ಮಾಡಬೇಕು, ಸಮಾಜದೊಳಗೆ ಏನು ಮಾಡಬೇಕು, ಕಟ್ಟಡಗಳನ್ನು ಹೆಂಗೆ ಬೆಳೆಸಬೇಕು, ಎಲ್ಲದನ್ನು ಮಾಡಿದೀವಿ. ಮಾಡಿ ಅನುಭವದೊಳಗೆ ಹೇಳಾಕತ್ತೀವಿ ನಾವು. 50 ವರ್ಷದ ತನಕ ಮನಿತನ ನೋಡ್ಕೊಳ್ರಿ. 50 ದಾಟಿತು ಅಂತಂದ್ರೆ 75ರ ತನಕ ಊರ ಸೇವೆಯನ್ನು ಮಾಡ್ರಿ, ದೇಶದ ಸೇವೆಯನ್ನು ಮಾಡ್ರಿ. 25 ವರ್ಷ ಸೇವೆಗೆ ಮೀಸಲ. ಯಾವಾಗ 75 ಆತಲ್ಲ ಎಲ್ಲ ಬಿಟ್ಟು ಹಾಕ್ರಿ. ಹೆಂಡತಿ, ಮಕ್ಕಳು, ದೇಶ ಪಾಶೆ ಎಲ್ಲ ಬಿಟ್ಟು ಹಾಕಿ ಆರಾಮ ಊಟ ಮಾಡ್ರಿ, ಧ್ಯಾನ ಮಾಡ್ರಿ, ಮೌನ ಮಾಡ್ರಿ, ಪರಮಾತ್ಮನ ಜೊತೆಗಿರ್ರಿ. ಬಹಳ ಬದುಕು ಹಸನವಾಗಿರ್ತದೆ, ಆನಂದವಾಗಿರ್ತದೆ ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ಒಂದು 50 ವರ್ಷದ ಹಿಂದೆ ನಮ್ಮ ದೇಶದವರೆಲ್ಲ ವಿದೇಶಕ್ಕೆ ಕಲಿಯಾಕೆ ಹೋಗ್ತಿದ್ರು. ಹೋಗಿಲ್ಲ ಅಂತ ಏನಲ್ಲ, ಬಹಳ ಜನ ವಿದೇಶದಲ್ಲಿ ಕಲ್ತು ಬಂದಾರೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿನೂ ಕೂಡ ಕೆಲವು ಜನ ವಿದೇಶದಲ್ಲಿ ಕಲ್ತು ಬಂದರು. ಆದರೆ ದುರಂತ ಅಂದ್ರೆ ಅಲ್ಲಿ ಕಲ್ತು ಬಂದು ಇಲ್ಲಿ ಸೇವಾ ಮಾಡಿದರು, ಈ ದೇಶದ ಸೇವಾ ಮಾಡಿದರು. ಈಗಿನ ಹುಡುಗರೆಲ್ಲ ಇಲ್ಲಿ ಕಲಿತಾವ, ವಿದೇಶಕ್ಕೆ ಹೋಗಿ ಕೆಲಸ ಮಾಡಕ್ಕೆ ಹತ್ತಿ ಬಿಡ್ತಾವ. ಇದು ಒಂದು ಈ ದೇಶಕ್ಕೆ ದೊಡ್ಡ ಕಂಟಕನೇ. ಈ ದೇಶದ ಹುಡುಗರು ಹೋಗಬೇಡ್ರಿ. ನಮ್ಮ ಸಭಾಧ್ಯಕ್ಷರು ನಮಗೊಂದು ಸೂಚನೆ ಕೊಟ್ಟರು, ಸ್ವಾಮಿಗಳು ಕನ್ನಡದ ಉಳಿವಿಗಾಗಿ ಏನಾದರೂ ಪ್ರಯತ್ನ ಮಾಡಿರಿ ಅಂತ. ಒಂದು ಸತ್ಯವನ್ನು ಹೇಳ್ತೇನೆ, ನಮ್ಮ ರಾಜ್ಯದ ಎಲ್ಲ ಸ್ವಾಮಿಗಳು ಕನ್ನಡ ಉಳಿಸ್ಬೇಕಂತ ಸಾಕಷ್ಟು ಹೋರಾಟ ಮಾಡ್ತಾರ. ಆದರೆ ನಮ್ಮನ್ನು ಆಳುವ ಸರ್ಕಾರಗಳು ಮಾತ್ರ ಇಂಗ್ಲೀಷಿನ ಹಾವಳಿಯನ್ನು ಎಬ್ಬಿಸಿಕೊಂಡು ಬಿಟ್ಟಾವ. ಎಲ್ಲಿ ತನಕ ಸರ್ಕಾರ ಕನ್ನಡ ಕಲ್ತವರಿಗೆ ಮಾತ್ರ ನೌಕರಿ ಕೊಡ್ತೀವಿ ಅಂತೇಳಿ ನಿರ್ಣಯ ಮಾಡೋದಿಲ್ಲ, ಅಲ್ಲಿ ತನಕ ಕನ್ನಡ ಉಳಿಯೋದಿಲ್ಲ ಅನ್ನುವಂತಹ ವಿಚಾರ ನಂದು. ನನಗೆ ಗೊತ್ತದೆ, ಎಲ್ಲ ಕಡೆಗೆ ಇಂಟರ್ವ್ಯೂ ಕರೆದ್ರೆ ಡೂ ಯು ನೋ ಇಂಗ್ಲೀಷ್, ಕ್ಯಾ ಆಪ್ ಹಿಂದಿ ಜಾನ್ತೆ ಹೇ, ಚಲೋ ಅಲ್ಲಿ. ಅವು 2 ಬರ್ತಿದ್ರೆ ಮಾತ್ರ ನೌಕರಿ ಸಿಗ್ತದೆ, ಹೊರತಾಗಿ ಕನ್ನಡ ಬರುವಂಥ ಹುಡುಗಿಗೆ ನೌಕರಿನೇ ಕೊಡಂಗಿಲ್ಲ. ಇದ್ದು ಸತ್ಯವನ್ನು ಹೇಳಕತ್ತೀನಿ ನಾ. ಅಂದರೆ ಆ ಹುಡುಗರು ಏನು ಮಾಡಕತ್ತೇವಪ್ಪ ಅಂದ್ರೆ, ಇಂಗ್ಲೀಷ್ ಕಲ್ತ್ರೆ ನನಗೊಂದಿಟ್ಟು ಏನಾರ ಉದ್ಯೋಗ ಸಿಗ್ತೈತಿ, ಒಂದಿಟ್ಟು ರೊಕ್ಕ ಸಿಗ್ತೈತಿ, ಬದುಕಾಕ ದಾರಿ ಆಗುತ್ತೆ ಅಂತೇಳಿ ಇಂಗ್ಲೀಷ್ ಬೆನ್ನು ಹತ್ತಾಕತ್ತೇವ.
ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಇಂಗ್ಲಿಷ್, ಎಲ್ಲರೂ ಭಾಷಣ ಮಾಡ್ತಾರೆ ಪ್ರತಿಯೊಂದು ಸಾರಿ. ನೀವು ಯಾವ್ದಾರ ಊರಿಗೆ ಸಾಹಿತ್ಯ ಸಮ್ಮೇಳನ ಇಟ್ಬಿಡ್ಬೇಕು, 75ನೇ ಸಮ್ಮೇಳನ 80ನೇ ಸಮ್ಮೇಳನ ಅಂತ ಮಾಡ್ತಾರಲ್ಲ, ಎಲ್ಲ ಸಮ್ಮೇಳನ ಅಧ್ಯಕ್ಷರ ಭಾಷಣ ಏನಪ್ಪ ಅಂತಂದ್ರೆ ಇನ್ನು ಮೇಲೆ ಕನ್ನಡ ಆಡಳಿತ ಭಾಷೆ ಆಗಬೇಕು, ಅದೊಂದಿಟ್ಟು ಭಾಷಣ ಮಾಡಿ ಹೋಗ್ಬಿಡ್ತೈತಿ ಮೆರವಣಿಗೆ ಮಾಡ್ಕೊಂಡು. ಅಂದ್ರೆ ನಾನು ನೊಂದು ಹೇಳಾಕತ್ತೀನಿ ಈ ಮಾತನ್ನು. ಯಾರ ಚಾಲನೆಗೆ ತಂದಾರ? ಆಡಳಿತಕ್ಕೆ ತಂದಾರ. ಎಲ್ಲಿ ತನಕ ಸರ್ಕಾರ ಇಂಗ್ಲಿಷ್ ಉಳಿಸಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅಲ್ಲಿ ತನಕ ಯಾವ ಸ್ವಾಮಿ ಮನಸ್ಸು ಮಾಡಿದ್ರು ಆಗೋದಿಲ್ಲ, ಯಾವ ಸಾಹಿತ್ಯ ಮನಸ್ಸು ಮಾಡಿದ್ರು ಆಗೋದಿಲ್ಲ. ಯಾಕಂದ್ರೆ ಆಡಳಿತಗಾರರು ಅದರ ಬದಲಾವಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನನ್ನ ವಿಚಾರ ಅಂತಂದರೆ ಸರ್ಕಾರಗಳು ಎಲ್ಲ ಕಡೆಗೂ ಕನ್ನಡದ ಬಳಕೆ ಆಗುವಂಗೆ ಮಾಡಬೇಕು. ಇಂಗ್ಲೀಷ್ ಕಲಿಸ್ಬೇಕೋ ಕಲಿಸಬಾರ್ದು ಅಂದರೆ ಕಲಿಸ್ಬೇಕು, ಕಲಿಸಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಿಂದಿ ಬರಬೇಕೋ ಬರಬಾರ್ದು ಬರಬೇಕು, ಇಂಗ್ಲೀಷ್ ಬರಬೇಕೋ ಬರಬಾರ್ದು ಬರಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನು, ಹೊರ ರಾಜ್ಯದಲ್ಲಿ ಆ ಭಾಷೆಯನ್ನು, ವಿದೇಶಗಳಲ್ಲಿ ಆ ಭಾಷೆಯನ್ನು ಬಳಸಬೇಕು. ಅಂದಾಗ ಮಾತ್ರ ಅದರ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ